ನೆಹೆಮಿಯ 2ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವವರಾಗಿದ್ದಾರೆ. ನಮ್ಮನ್ನ ನಡೆಸುವಂತಹ ಪರಲೋಕ ದೇವರು ನಮಗೆ ಒಂದು ಜಯವನ್ನ ಕೊಡುವವರಾಗಿದ್ದಾರೆ. ಗೋಡೆಯನ್ನು ಕಟ್ಟುವಂತಹ ವಿಷಯದಲ್ಲಿ ದೇವರು ಏನ್ ಮಾಡುವವರಾಗಿದ್ದಾರೆ? ನೆಹೆಮೀಯನಿಗೆ ಸಾಫಲ್ಯವನ್ನು ಅನುಗ್ರಹಿಸುವವರಾಗಿದ್ದಾರೆ. ನೆಹೆಮೀಯನಿಗೆ ವಿರೋಧವಾಗಿ ಅನೇಕ ಶತ್ರುವಿನ ಕ್ರಿಯೆಗಳಲ್ಲಿ ಏನ್ ಮಾಡುವಂತದ್ದಾಗಿದೆ? ಯೆರೂಸಲೇಮ್ ಪಟ್ಟಣದಲ್ಲಿ ಕ್ರಿಯೆ ಮಾಡುವಂತದ್ದಾಗಿದೆ. ಯೆರೂಸಲೇಮಿನ ಸುಡಲ್ಪಟ್ಟಂತಹ ಬಾಗಿಲುಗಳನ್ನು ಕಟ್ಟುವುದಕ್ಕೋಸ್ಕರ ಬಂದಂತಹ ನೆಹೆಮೀಯನಿಗೆ ವಿರೋಧವಾಗಿ ಅನೇಕ ಶತ್ರುವಿನ ಕಾರ್ಯಗಳಲ್ಲಿ ಹೋರಾಡಿಕೊಂಡಿರುವಂತದ್ದಾಗಿದೆ. ಆದರೆ ಪರಲೋಕ ದೇವರು ನೆಹೆಮೀಯನ ಸಂಗಡ ಇದ್ದದರಿಂದ ದೇವರು ಅವನಿಗೆ ಏನ್ ಮಾಡುವವರಾಗಿದ್ದಾರೆ? ಜಯವನ್ನು ಕೊಡುವವರಾಗಿದ್ದಾರೆ. ಯೆರೂಸಲೇಮಿನ ವಿಷಯದಲ್ಲಿ ಅವನಿಗೆ ಸಾಫಲ್ಯವನ್ನು ಅನುಗ್ರಹಿಸುವವರಾಗಿದ್ದಾರೆ. ನೆಹೆಮೀಯನೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವನಾಗಿದ್ದಾನೆ. ನೆಹೆಮೀಯನ ಕೈಗಳನ್ನ ಬಲಪಡಿಸಿದಂತಹ ದೇವರು ಇವತ್ತು ನಮ್ಮ ಕೈಗಳನ್ನ ಬಲಪಡಿಸುವವನಾಗಿದ್ದಾನೆ. ಗೋಡೆಯನ್ನು ಕಟ್ಟುವಂತಹ ಸಮಯದಲ್ಲಿ ಅನೇಕ ವಿಧವಾದಂತಹ ತಡೆಗಳು ನೆಹೆಮೀಯನಿಗೆ ಬರುವಾಗ ದೇವರು ಅವನನ್ನು ಏನ್ ಮಾಡುವವರಾಗಿದ್ದಾರೆ? ಎಲ್ಲ ವಿಧವಾದ ಇಕ್ಕಟ್ಟುಗಳಿಂದ ಬಿಡಿಸಿ ಸಾಫಲ್ಯವನ್ನ ಕೊಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರ, ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಒಂದು ನೆಹೆಮೀಯನ ವಿರೋಧವಾಗಿ ಬಂದಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿಯೂ ಕೂಡ ಅದೇನ್ ಮಾಡುವಂತದ್ದಾಗಿದೆ? ಬಂದು ನಿಂತುಕೊಳ್ಳುವಂತದ್ದಾಗಿದೆ. ಆದರೆ ಪರಲೋಕ ದೇವರನ್ನ ನೋಡಿ ನಾವು ಕೂಗುವಾಗ ದೇವರು ನಮಗೆ ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ. ನೆಹೆಮೀಯನೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗಿದ್ದು ನಮಗೆ ಆತನ ಏನ್ ಮಾಡುವವನಾಗಿದ್ದಾನೆ? ಸಾಫಲ್ಯವನ್ನು ಅನುಗ್ರಹಿಸುವವನಾಗಿದ್ದಾನೆ. ಇವತ್ತು ಅನೇಕ ವಿಷಯಗಳಲ್ಲಿ ನಾವು ಇವತ್ತೇನ್ ಮಾಡಿರ್ತೇವೆ? ಒಂದು ಸೋಲನ್ನು ನೋಡಿರ್ತೇವೆ. ಆ ಎಲ್ಲಾ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ದೇವರೇ, ಈ ಒಂದು ವಿಷಯದಲ್ಲಿ ನನಗೆ ನೀನು ಸಹಾಯವನ್ನ ಮಾಡು. ವೈರಿಯಾದಂತಹ ಸೈತಾನನು ಈ ಒಂದು ಕೆಲಸ ಕಾರ್ಯಗಳಲ್ಲಿ ನನಗೆ ಸೋಲನ್ನ ಕೊಂಡು ಬರುವವನಾಗಿದ್ದಾನೆ. ನನ್ನನ್ನು ಭಯಪಡಿಸುವವನಾಗಿದ್ದಾನೆ. ದೇವರೇ, ನೆಹೆಮೀಯನಿಗೆ ನೀನು ಹೇಗೆ ಸಾಫಲ್ಯವನ್ನು ಅನುಗ್ರಹಿಸಿದೆಯೋ ಅದೇ ಪ್ರಕಾರವೇ ಇವತ್ತು ನನ್ನ ಜೀವಿತದಲ್ಲಿಯೂ ಕೂಡ ನನಗೆ ನೀನು ಸಾಫಲ್ಯವನ್ನು ಅನುಗ್ರಹಿಸು. ಈ ವಿಷಯದಲ್ಲಿ ನನಗೆ ಜಯವನ್ನ ಕೊಡು ಸ್ವಾಮಿ. ಈ ಕೆಲಸ ಕಾರ್ಯಗಳಲ್ಲಿ ನನಗೆ ಜಯ ಕೊಡು ಸ್ವಾಮಿ. ನಾನು ಹೋಗುವಂತ ಮಾರ್ಗದಲ್ಲಿ ಜಯ ಕೊಡು ಸ್ವಾಮಿ. ನನ್ನ ಬಿಸ್ನೆಸ್ ನಲ್ಲಿ ಜಯ ಕೊಡು ಸ್ವಾಮಿ. ನನ್ನ ಸೇವೆ ಮಾರ್ಗದಲ್ಲಿ ಜಯ ಕೊಡು ಸ್ವಾಮಿ ಎಂದು ಹೇಳುವಾಗ ಕರ್ತನು ನಮಗೆ ಜಯ ಕೊಡುವವನಾಗಿದ್ದಾನೆ. ಸಾಫಲ್ಯವನ್ನು ಅನುಗ್ರಹಿಸುವವನಾಗಿದ್ದಾನೆ. ಸೋತು ಹೋದಂತಹ ನಮ್ಮ ಕೈಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ? ಬಲಪಡಿಸುವವರಾಗಿದ್ದಾರೆ, ದೃಢಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರಿಗೆ ನೀನು ಸಾಫಲ್ಯವನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ನೆಹೆಮೀಯನಿಗೆ ನೀನು ಹೇಗೆ ಸಾಫಲ್ಯವನ್ನು ಅನುಗ್ರಹಿಸಿದೆಯೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನೀನು ಸಾಫಲ್ಯ ಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಜಯ ಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ. ಆಮೆನ್, ಆಮೆನ್.